ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮನೆ ಕಡೆ ಜೋಪಾನ, ನಾ ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡ್ತೀನಿ. ಅಲ್ಲ ಮಾವ, ಇದಕ್ಕಿದಂಗೆ ಹೇಳ್ತಿದ್ಯಲ್ಲ, ಮುಂಚೆನೆ ಹೇಳಿದಿದ್ರೆ ಮೆಂಟಲಿ ಪ್ರಿಪೇರ್ ಆಗ್ತಿದ್ನಪ್ಪ. ಪಾರು, ಇದು ಹರಾಜು, ಇದಕ್ಕಿದ್ದಂಗೆ ಕರಿಯೋದು. ನಾ ಬಿರ್ನೆ ಹೋಗ್ಬಿಟ್ಟು ಅಂಗಡಿಗೆ ಬೇಕಿರೋ ಎಲ್ಲ ಸಾಮಾನು ತಗೊಂಡು ಬಿರ್ನೆ ಬಂದ್ಬಿಡ್ತೀನಿ, ಸರಿನಾ? ಮಾವ, ಹೋದ್ಸತಿ ನೀನ್ ಇದೇ ತರ ಹರಾಜಿಗೆ ಹೋದಾಗ ಕೆಲವೊಂದು ಸತ್ಯ ಗೊತ್ತಾಗಿತ್ತು. ಸಿದ್ಧಾರ್ಥನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಪಾರು ಲೈಫಲ್ಲಿ ಸಿದ್ಧಾರ್ಥ ಇನ್ ಯಾವತ್ತೂ ಬರಲ್ಲ. ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ಅನ್ನೋ ಅರಿವಾಗಿತ್ತು. ನನ್ನ ಜೀವನ ಉಳಿತು. ಈ ಸಲ ನನ್ನ ಜೀವನಕ್ಕೆ ನೀನೇನೋ ಮಾಡ್ದಕ್ಕೆ ಹೊರಟಿದ್ಯಾ. ನಂಗೆ ಅದರಿಂದ ಒಳ್ಳೇದಾಗತ್ತೆ ಅನಿಸ್ತಿದೆ. ನಾನೇನು ಮಾಡಿದೆ ಪಾರು? ನಂದೇನೂ ಇಲ್ಲ. ಮಾಡಿದೆಲ್ಲ ನಮ್ಮವ್ವ ಮಕ್ಕಳವ. ಸರಿ, ನಾಗೆ ಬರ್ತೀನಿ. ಸರಿ, ಹುಷಾರಾಗಿ ಹೋಗಿ ಬೇಗ ಬಂದ್ಬೇಡ. ಸರಿ ಪಾರು, ಬರ್ತೀನಿ. ಅಣ್ಣ, ಹುಸಿ ನಿಂತ್ಕ. ನಿನ್ ಮಗ್ನೆ ಹೋಯ್ತಿದ್ಯಾ? ಇಲ್ಲ ಕಣವ, ನಮ್ ಗೊರ್ಕೆನೋ ಬತ್ತವನೆ. ಬಂದೆ ಕಣ, ಬಂದ ನೋಡು. ನಂಗೆ ಗೊತ್ತಿತ್ತು, ಅದಕ್ಕೆ ನಿಂಗೂ ಸೇರಿಸಿ ಊಟ ಕಟ್ಟಿವ್ನಿ. ಒಳ್ಳೇದಾಯ್ತು. ಅಂದಂಗೆ ಗೋಡಂಬಿ ಹೆಂಗವನೆ? ಆದಷ್ಟು ಬೇಗ ರೆಡಿ ಮಾಡ್ಬಿಡ್ತೀನಿ. ಅಣ್ಣ, ನೀವು ಪ್ಯಾಟೆಗೆ ಹೋಯ್ತಿದ್ದೀರಲ್ಲ, ನಾನು ಅದಕ್ಕೆ ಅಂಗಡಿಗೆ ಹೋಗ್ಬತ್ತೀವಿ. ಅಯ್ಯೋ, ಅಂಗಡಿಗ? ಯಾಕೋ ಸುಮ್ಕೆ? ಮಾವ, ನಾನೇ ಹೇಳಿದೊಳಗೆ ಹೋಗಿ ಬರೋಣ ಅಂತ. ನೀನೀಗ ಪಾರು ಡಾಕ್ಟರ್ ಓದಿರೋಳು, ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತೆಲ್ಲ ಹೇಳಂಗಿಲ್ಲ. ನಾನು ಬರೀ ಡಾಕ್ಟರ್ ಓದಿರೋಳು ಅಷ್ಟೇ, ಡಾಕ್ಟರ್ ಅಲ್ಲ. ಅಯ್ಯೋ, ಆಯ್ತು ಆಯ್ತು ಆಯ್ತು, ನೀನ್ ಮತ್ತೆ ಬೇಸರ ಆಗ್ಬೇಡ. ನೀನೇ ಹೇಳಿದೆ ತಾನೇ ಅದ್ ದೇವ್ರಿಚ್ಛೆ ಅಂತ, ಮತ್ ಬಿಟ್ಬಿಡು. ಸರಿ ಪಾರು, ಅಂಗಡಿಲಿ ಹುಷಾರು. ಲೆಕ್ಕಲ್ಲ ನೋಡ್ಕೊಳ್ಳಿ, ಎಣ್ಣೈಕ್ಳು ಅಂತ ಮಾರ್ಕ್ಸ್ ಬಿಟ್ಟಾರೋ. ಅಣ್ಣ, ಫೈನಾನ್ಸ್ ಮಿನಿಸ್ಟ್ರು ಇಲ್ಲೇ ಇವನಿ. ನನ್ ದಾಟು ₹1 ಆಚೆನೂ ಹೋಗಕ್ಕಿಲ್ಲ, ಈಚೆನೂ ಹೋಗಕ್ಕಿಲ್ಲ, ನೆನ್ಪಿರ್ಲಿ. ಆಯ್ತು ಕಣವ, ಹಂಗಾರ ನಾ ಬರ್ತೀನಿ. ಪಾರು, ನಾ ಬರ್ತೀನಿ. ಮಾವ ಮಾವ, ನೀನು ಮುಖ್ಯವಾದ ವಸ್ತುನೇ ಮರ್ತೋಗ್ತಿದ್ಯಾ. ಏನ್ ಪಾರು? ನಾನು ಹೋಗಿ ಬೇಗ ತಗೊಂಡ್ಬಂದ್ಬಿಡ್ತೀನಿ. ಏನ್ ಪಾರದು? ಏನು ಮಾವ? ಹೊಲಿ ವಸ್ತ್ರ ಐತೆ, ಕಾಸೈತೆ, ಬುತ್ತಿನೂ ಐತೆ, ಇನ್ನೇನ್ಲ ಮರ್ತಿದ್ದೋ? ಪಾರು, ಪಾರು ಸಿಗ್ತಾ? ಮೆಲ್ಲಿಗೆ. ಏನ್ ಪಾರು? ಮುಖ್ಯವಾದ ವಿಷಯ ಏನು ಅಂತ ಗೊತ್ತಾಗ್ಲಿಲ್ವಾ?